ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತಗಳು. ಇಂದು ನಿಮ್ಮ ಮುಂದಿದೆ ಮೇಘ ಅವರ ಹೃದಯ ಸ್ಪರ್ಶಿ ಕಥೆಯಾಗಿದೆ. ಫ್ರೆಂಡ್ಸ್, ಇವರ ಹೆಸರು, ವಯಸ್ಸು ಮತ್ತು ವೃತ್ತಿಯನ್ನು ನಾವು ನೋಡಿದ್ರೆ ಇವರ ಹೆಸರು ಮೇಘ ಅಂತ. 30 ವರ್ಷ ವಯಸ್ಸಿನ ಯುವತಿಯಾಗಿದ್ದಾರೆ. ಬೇಸಿಗೆ ಬೆಳಗಾವಿಯಲ್ಲಿ ಹುಟ್ಟಿದವರು. ಪ್ರಸ್ತುತ ಬೆಂಗಳೂರಿನಲ್ಲಿ ಗ್ರಾಫಿಕ್ ಡಿಸೈನರ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಈ ಹುಡುಗಿಯ ವೈಶಿಷ್ಟ್ಯಗಳನ್ನು ನಾವು ನೋಡಿದ್ರೆ ಕ್ರಿಯಾಶೀಲತೆ ಮತ್ತು ಸೃಜನಶೀಲತೆಯನ್ನು ಹೊಂದಿದ್ದಾರೆ. ಧೈರ್ಯ ಮತ್ತು ಆತ್ಮವಿಶ್ವಾಸದಲ್ಲಿ ಮುಂದೆ ಇದ್ದಾರೆ. ಸಾಮಾಜಿಕ ಕೆಲಸದಲ್ಲಿ ಹೂಡಿಕೆ, NGOಗಳಲ್ಲಿ ಭಾಗವಹಿಸುವಿಕೆಯನ್ನು ಕೂಡ ಮಾಡುತ್ತಾರೆ. ಸ್ವಾಭಿಮಾನಿ, ಪ್ರಾಮಾಣಿಕತೆ ಮತ್ತು ಸ್ನೇಹಪರ ಹುಡುಗಿಯಾಗಿದ್ದಾರೆ ಎಂದು ಕೂಡ ಹೇಳಲಾಗಿದೆ. ಹಾಗೆ ಸ್ನೇಹಿತರೆ, ಇಂತಹ ಹುಡುಗಿಯ ಫೋನ್ ನಂಬರ್, ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಇವರು ಜೀವನದಲ್ಲಿ ಎದುರಿಸಿದ ಸವಾಲುಗಳನ್ನು ನಾವು ನೋಡಿದ್ರೆ ಮೇಘ ತಮ್ಮ ಮೊದಲ ಮದುವೆಯಲ್ಲಿ ಭಯಾನಕ ಅನುಭವಗಳನ್ನು ಅನುಭವಿಸಿದ್ದಾರೆ. ವಿಚ್ಛೇದನದ ನಂತರ ಭಾವನಾತ್ಮಕ ನೋವು ಮತ್ತು ಒಂಟಿತನ ಅನುಭವಿಸಿದರು. ಆದರೆ ಬದುಕಿಗೆ ನೂತನ ದಾರಿ ಹಿಡಿದಿದ್ದಾರೆ ಎಂದು ತಿಳಿಸಲಾಗಿದೆ. ಹಾಗೆ ಇವರ ಕುಟುಂಬದ ಹಿನ್ನೆಲೆಯನ್ನು ನಾವು ನೋಡಿದ್ರೆ ತಂದೆ ರೈತ, ತಾಯಿ ಗೃಹಿಣಿಯಾಗಿ ಮನೆಯಲ್ಲಿಯೇ ಇರುತ್ತಾರೆ. ತಂದೆ ರೈತರಾಗಿ ಹೊಲದಲ್ಲಿ ಕೆಲಸವನ್ನು ಕೂಡ ಮಾಡುತ್ತಾರೆ. ಒಬ್ಬ ತಂಗಿ ವಿದ್ಯಾರ್ಥಿಯಾಗಿದ್ದಾರೆ. ಅವರು ಇನ್ನೂ ಓದುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಕುಟುಂಬ ಕೃಷಿ ನೌಕರರಲ್ಲಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇವರಿಗೆ ಬೇಕಾದಂತಹ ಸಂಗಾತಿ ಈಗ ಈ ರೀತಿ ಇರಬೇಕಂತೆ. ವಯಸ್ಸು 32ರಿಂದ 38 ಆಗಿದ್ದರೂ ಪರವಾಗಿಲ್ಲ ಎಂದು ತಿಳಿಸಿದ್ದಾರೆ. ಜೀವನದ ಸವಾಲುಗಳಿಗೆ ಜವಾಬ್ದಾರಿಯಾಗಿ ಎದುರಿಸಬಹುದಾದ ವ್ಯಕ್ತಿಯಾಗಿರಬೇಕು. ಕುಟುಂಬ ಮೌಲ್ಯಗಳಿಗೆ ಪ್ರೀತಿ ಮತ್ತು ಗೌರವವನ್ನು ಕೊಡುವವರು ಆಗಿರಬೇಕು. ಕುಡಿತ ಮತ್ತು ಧೂಮಪಾನ ಹ್ಯಾಬಿಟ್ಸ್ ಇಲ್ಲದವರು ಆಗಿರಬೇಕಂತೆ. ಹಾಗೆ ಸೃಜನಶೀಲತೆಯ ಮೆಚ್ಚುಗೆ ಹೊಂದಿದವರು ಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಮೇಘಾಗೆ ಬೇಕಾದ ಜೀವನ ಸಂಗಾತಿಯಿಂದ ನಿರೀಕ್ಷೆಗಳನ್ನು ನೋಡಿ. ನಿಷ್ಠೆ, ಧೈರ್ಯ ಮತ್ತು ಪ್ರೀತಿ ತುಂಬಿದ ವ್ಯಕ್ತಿತ್ವ ಆಗಿರಬೇಕು. ಮನಸ್ಸು ತೆರೆದ ಸಂವಾದಕ್ಕೆ ಸಿದ್ಧನಿರಬೇಕು ಎಂದು ತಿಳಿಸಿದ್ದಾರೆ. ಬದುಕಿನಲ್ಲಿ ಏನಾದರೂ ಸವಾಲು ಎದುರಿಸುತ್ತಾರೋ ಜೊತೆ ಇರಲು ಸಿದ್ಧರಾಗಿರಬೇಕು. ಆಗಿದ್ದರೆ ಮಾತ್ರ ಕರೆ ಮಾಡಿಕೊಂಡು ಬನ್ನಿ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.